ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಎಲ್ಲರಿಗೂ ತಮ್ಲೈನ್ ನೋಡಿದರೆ ಗೊತ್ತಾಗಿರ್ಬೋದು. ತುಂಬ ದಿನದಿಂದ ಎಲ್ಲರೂ ಕೇಳ್ತಿದ್ರಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟೀಸ್ ಇದ್ದರೆ ಹೇಳಿ ಅಂತ. ಸೊ ಇವಾಗ ಬಂದಿರೋದು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಯಾವುದೇ ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇಲ್ಲ. ಒಂದು ಬೇಸಿಕ್ ಇಂಗ್ಲೀಷ್, ಗುಡ್ ಕಮ್ಯುನಿಕೇಷನ್ ಇಂಗ್ಲೀಷ್ ಮತ್ತು ಒಂದು ರೀಜನಲ್ ಲ್ಯಾಂಗ್ವೇಜ್ ಇದ್ದರೆ ಓಕೆ. ಕಂಪನಿ ಬಂದುಬಿಟ್ಟು ಝೊಮ್ಯಾಟೊ. ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಏನೂ ಅಮೌಂಟ್ ಪೇ ಮಾಡೋ ಹಾಗಿಲ್ಲ. ಮತ್ತು 24/7 ಶಿಫ್ಟ್ ಇರುತ್ತೆ. ಅದರಲ್ಲಿ 9 ಅವರ್ಸ್ ಡ್ಯೂಟಿ ನಿಮಗೆ, ಇನ್ಕ್ಲೂಡಿಂಗ್ 1 ಅವರ್ ಬ್ರೇಕ್. ಮತ್ತು 6 ಡೇಸ್ ವರ್ಕಿಂಗ್, ಒಂದು ರೊಟೇಷ್ನಲ್ ಆಫ್ ಇರುತ್ತೆ. ರೊಟೇಷ್ನಲ್ ಆಫ್ ಅಂತ ಯಾರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗಿರೋ ಮಾರ್ಕೆಟಿಂಗ್ ಸ್ಟೇಜಲ್ಲಿ ವರ್ಕ್ ಫ್ರಮ್ ಹೋಮ್ ಸಿಗ್ತಾ ಇರೋದು ತುಂಬ ಕಷ್ಟ. ಹೊರಗಡೆ ಕೆಲಸ ಸಿಗ್ತಾ ಇರೋದೇ ತುಂಬ ಕಷ್ಟ. ಮತ್ತು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಿಮಗೆ ಟ್ರಾವೆಲ್ ಮಾಡೋದು ರಿಸ್ಕ್ ಇರಲ್ಲ, ಸ್ಟ್ರೈನ್ ಇರಲ್ಲ. ಸೊ ರೊಟೇಷ್ನಲ್ ಶಿಫ್ಟ್ ಏನೂ ನಿಮಗೇನು ಅನಿಸಲ್ಲ, ಮತ್ತು ರೊಟೇಷ್ನಲ್ ಆಫ್ ಕೂಡ ನಿಮಗೆ ಸ್ಟ್ರೈನ್ ಅನಿಸಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು. ಬಟ್ ನಾನು ವರ್ಕ್ ಮಾಡ್ತಾ ಇರೋದು ಬೇರೆ ಕಂಪನಿಯಲ್ಲಿ. ಆಮೇಲೆ ಇನ್ನೂ ಒಂದು ಲ್ಯಾಪ್ಟಾಪ್ ಮ್ಯಾಂಡೇಟರಿ ಇರಬೇಕು ನಿಮ್ಮ ಹತ್ರ. ಯಾರ ಹತ್ರ ಲ್ಯಾಪ್ಟಾಪ್ ಇಲ್ಲ ಅವರೆಲ್ಲ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇವತ್ತು ತುಂಬ ಕಂಪನೀಸ್, ಆಫೀಸಸ್ ಎಲ್ಲ ರೆಂಟಲ್ ಲ್ಯಾಪ್ಟಾಪ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಡೆಸಿಗ್ನೇಷನ್ ಬಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್. ಸೊ ಕಸ್ಟಮರ್ ಸಪೋರ್ಟ್ ಡೆಸಿಗ್ನೇಷನಿಗೆ ಬೇಕಾಗಿರೋ ಸ್ಪೆಸಿಫಿಕೇಷನ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 1000 ರುಪೀಸ್ 1 ಮಂತಿಗೆ ರೆಂಟ್ ಪೇ ಮಾಡಿದ್ರೆ ಲ್ಯಾಪ್ಟಾಪ್ ಸಿಗುತ್ತೆ. ಅಪ್ಲೈ ಮಾಡೋದು ಯಾವ ಥರ ಅಂತ ಅಂದರೆ, ಯೂಟ್ಯೂಬಲ್ಲಿ ಐ ಆಮ್ ರಿಯಲಿ ಸಾರಿ ಮೆಸೇಜ್ ಮಾಡೋ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ನಂಬರ್ಸ್ ಶೇರ್ ಮಾಡಲ್ಲ, ಯಾಕೆಂದರೆ ಅದು ಸೇಫ್ ಕೂಡ ಅಲ್ಲ. ನಾನು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಯೂಸರ್ ಐ ಡಿ ಎರಡೂ ಪಿಂಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಅಪ್ಲೈ ಮಾಡೋ ಲಿಂಕ್ ಕೂಡ ಶೇರ್ ಮಾಡ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡ್ತೀನಿ. ಅವ್ರಿಗೆ ಇಮಿಡಿಯೇಟ್ ಜಾಯ್ನರ್ಸ್ ಬೇಕಾಗಿದ್ದಾರೆ. ಯಾರಿಗೆಲ್ಲ ತುಂಬ ಜಾಬಿಂದ ಅವಶ್ಯಕತೆ ಇದೆ ದಯವಿಟ್ಟು ಇವತ್ತೇ ಅಪ್ಲೈ ಮಾಡಿ. ಜಾಬ್ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಇವತ್ತು ತುಂಬ ಡಿಮ್ಯಾಂಡ್ ಇದೆ. ಎಸ್ಪೆಷಲಿ ಗರ್ಲ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರೇ ನೋಡ್ತಿದ್ರು ಶೇರ್ ಮಾಡಿ. ಎಜುಕೇಷನ್ ಕ್ವಾಲಿಫಿಕೇಷನ್ 12th ಪಾಸ್ ಆಗಿ, ಗ್ರ್ಯಾಜುಯೇಷನ್ ಯಾವುದಾಗಿದ್ರೂ ಸರಿ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದರೂ ಸರಿ, ಇನ್ಕಂಪ್ಲೀಟ್ ಆದರೂ ಸರಿ, 12th ಪಾಸ್ ಆಗಿ ಗುಡ್ ಕಮ್ಯುನಿಕೇಷನ್ ಇಂಗ್ಲೀಷ್ ಇದ್ದರೆ ಆಯಿತು. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ.